ಸೊ ಇವತ್ತು ಆ್ಯಕ್ಚುಲಿ ನಾನು ಚಪ್ಪಲಿ ಹಾಕೊಂಡು ಹೋಗ್ತಾ ಇದ್ದೀನಿ, ಯಾಕೆಂತಂದರೆ ಇಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇರೋಂಥದ್ದು. ಚಪ್ಪಲಿ ಬಿಟ್ಟಿದೆ, ಚಪ್ಪಲಿದ್ದೇ ಬಿಟ್ಟಿದ್ದಾರೆ ಯಾರು. ಸೊ ಇವತ್ತಿನ ರೈಡು ನಮ್ಮ ಕಸಿನೋ ಮೇಲೆ. ಸೊ ಇವತ್ತು ಆ್ಯಕ್ಚುಲಿ ನಾನು ಚಪ್ಪಲಿ ಹಾಕೊಂಡು ಹೋಗ್ತಾ ಇದ್ದೀನಿ, ಯಾಕೆಂತಂದರೆ ಇಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇರೋಂಥದ್ದು. ಸೊ ಅಲ್ಲೇನಾದ್ರು ಬೂಟ್ಸ್ ಹಾಕ್ಕೊಂಡ್ರೆ ತೆಗೆದು ನಡೆದು ವಾಪಸ್ ಬಂದಾಗ ಅದು ಸ್ವಲ್ಪ ಒದ್ದೆ ಆಗೋಗ್ಬಿಟ್ಟಿರುತ್ತೆ. ಅದಕ್ಕೆ ಅದು ಅಷ್ಟೊಂದು ಚೆನ್ನಾಗಿರಲ್ಲ ಶೂನು ಕೂಡ. ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇರೋಂಥದ್ರಿಂದ ಸ್ನಾನ ಮಾಡಿಕೊಂಡು ಆರಾಮಾಗಿ ಸ್ಲೋ ಆಗಿ ಹೋಗಿ ಮಾತಾಡೋಣ. ಇದರಲ್ಲಿ ನಿನಗೆ CBR ಓಡಿಸೋದಕ್ಕೆ ಬರಲ್ಲ, ನಿನಗೆ ಸ್ಪೀಡಾಗಿ ಓಡಿಸೋದೇ ಬರಲ್ಲ, ನಾವೆಲ್ಲ ಮಾಡಲ್ಲಪ್ಪ. ಜೈ ಶ್ರೀರಾಮ್ ಅಂತ ಸ್ಟಾರ್ಟ್ ಮಾಡೋಣ. ಈ ಗಾಡಿ ಸುಮಾರು ಇನ್ನೂ ಒಂದು 200ರಿಂದ 300 ಕಿಲೋಮೀಟ್ರ್ವರೆಗೂ ಕೂಡ 80 to 100 ಓಡಿಸ್ಬೇಕು. ಅಂದರೆ ಒಂದು ಸ್ವಲ್ಪ ಜಾಸ್ತಿ ಎಳಿಬೋದು ಅಷ್ಟೇ, ಒಂದು 120ವರೆಗೂ. ಸೊ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು DC Days ಕನ್ನಡ. ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಹನುಮಾನ್ ಜಯಂತಿ. ಸೊ ಎಲ್ರಿಗೂ ಆಂಜನೇಯ ಒಳ್ಳೇದು ಮಾಡಲಿ, ಆಂಜನೇಯನ ದಿನ ಇವತ್ತು. ಅದಕ್ಕೆ ರಾಮಾಯಣದ್ದೊಂದು ಸಣ್ಣ ಸ್ಟೋರಿ ಹೇಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದಿದ್ದು. ಹೆಂಗೂ ನಾನು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ, ಆಶೀರ್ವಾದ ತಗೊಂಬರ್ಬೇಕು ಅಂತ. ಹಾಗೆ ಒಂದು ಚಿಕ್ಕದೊಂದು ನಿಮಗೆ ಸ್ಟೋರಿ ಹೇಳೋಣ ಅಂತ ಹೇಳಿ ಮಾಡ್ತಾ ಇರೋದು. ಇಟ್ ವಿಲ್ ಬಿ ಇಂಟ್ರೆಸ್ಟಿಂಗ್ ಬಾಯ್ಸ್, ಕೇಳಿ ಆನಂದಿಸಿ. ಅದಕ್ಕಿಂತ ಮುಂಚೆ ಅವನೆಲ್ಲ ಉಲ್ಟಾ ಹೊಡಿತಾ ಇದ್ದಾನೆ ಹಂಗೆಲ್ಲ ಅನ್ನಂಗಿಲ್ಲ. ದಿಸ್ ಈಸ್ ಸರ್ವಿಸ್ ರೋಡ್. ಈ ಕಡೆಯಿಂದನೂ ಹೋಗ್ಬೋದು, ಆ ಕಡೆಯಿಂದನೂ ಬರ್ಬೋದು. ಆದರೆ ಆ ಕಡೆಯಿಂದ ಅಷ್ಟೇ ಹೋಗಬೇಕು. ಫ್ಯೂಲ್ ಅಂತ ಕಿರ್ಚಾಡ್ತೈತೆ ಗಾಡಿ ಬೇರೆ. ಫಸ್ಟ್ ಫ್ಯೂಲ್ ಹಾಕ್ಸ್ಕೊಂಬಿಡೋಣ ಅಲ್ಲ. ನಮಸ್ತೆ ಮೇಡಮ್, ಒಂದೇ ನಿಮಿಷ ಫುಲ್ ಮಾಡಿಬಿಡಿ ಮೇಡಮ್. ನಿಮ್ದಕ್ಕೆ ಇಳಿಬೇಕಲ್ವಾ? ಮೇಡಮ್. ಸೊ ಒಂದು ಸರಿ ರಾವಣ ಮತ್ತು ಆಂಜನೇಯ ಇಬ್ಬರೂ ಕೂಡ ಫೇಸ್ ಟು ಫೇಸ್ ಬರ್ತಾರೆ. ಆ ಟೈಮಲ್ಲಿ ರಾವಣ ಹೇಳ್ತಾನೆ ಆಂಜನೇಯಂಗೆ, ಅದು ಯಾಕೆ ನಾವು ಹಿಂಗೆ ಜಗಳ ಆಡೋದು, ನಾನು ನೀನು 1-on-1 ಆಡ್ಬಿಟ್ಟು ಡಿಸೈಡ್ ಮಾಡ್ಕೊಂಬಿಡೋಣ ಅಂತ ಹೇಳಿ. ಆ ಟೈಮಲ್ಲಿ ಆಂಜನೇಯ ಕೇಳ್ತಾರೆ, ಇಬ್ಬರು ಹೆವಿ ಬಲವಾನ್ರಿದ್ದೀವಿ, ಯಾರು ವಿನ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಹೆಂಗೆ ಡಿಸೈಡ್ ಮಾಡೋದು ಅಂತ ಹೇಳಿ. ಅವಾಗ ರಾವಣ ಸಖತ್ ಜಾಣ ಅಲ್ಲ, ಅವನು ಹೇಳ್ತಾನೆ ಒಂದು ಐಡಿಯಾ, ಒಂದು ಕೆಲಸ ಮಾಡೋಣ, ಇಬ್ಬರು ಬರೀ ಒಂದೊಂದೇ ಪಂಚ್ ಹೊಡೆಯೋಣ, ಆ ಪಂಚಲ್ಲೇ ಡಿಸೈಡ್ ಆಗಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಂಜನೇಯ ಹೇಳ್ತಾರೆ, ಸರಿ ಆಯ್ತು ನೀನೇ ಹೊಡಿ ಫಸ್ಟು ಅಂತ ಹೇಳಿ. ರಾವಣ ಹೇಳ್ತಾರೆ, ನಾನು ಯಾಕಪ್ಪ ಫಸ್ಟು, ನೀನು ಫಸ್ಟ್ ಹೊಡಿ ಅಂತ ಹೇಳಿ. ಆವಾಗ ಆಂಜನೇಯ ಹೇಳ್ತಾರೆ, ನಾನು ಹೊಡೆದ್ರೆ ನೀನು ವಾಪಸ್ ಹೊಡೆಯೋಕೆ ಉಳಿತೀಯೋ ಇಲ್ವೋ ಗೊತ್ತಿರಲ್ಲ, ಅದಕ್ಕೆ ನೀನೇ ಫಸ್ಟ್ ಹೊಡಿ ಅಂತ ಹೇಳಿ. ರಾವಣಂಗೆ ಸಾಕಾಗಿ ಸಿಟ್ಟು ಬಂದ್ಬಿಡುತ್ತೆ. ಏನು ನಂಗೆ ಹಿಂಗೆಲ್ಲ ಅಂತಾರಲ್ಲ ಅಂತ ಹೇಳ್ಬಿಟ್ಟು ರಾವಣ ಏನು ಮಾಡ್ತಾನೆ, ಫುಲ್ಲು ಮುಷ್ಟಿ ಮಾಡಿಕೊಂಡು ಒಂದು ಪಂಚು ಸರಾಗಿ ಹೊಡಿತಾರೆ ಆಂಜನೇಯಂಗೆ. ಆಂಜನೇಯ ಆ ಕಡೆ ಈ ಕಡೆ ಅಳ್ಳಾಡೋದು ಇಲ್ಲ, ಸುಮ್ಮನೆ ಮಂಡಿ ಮೇಲೆ ಹಂಗೆ ಕೂತಿರ್ತಾರೆ. ಮಂಡಿ ಮೇಲೆ ಕೂತ್ಕೊಂಡಿರ್ತಾರೆ. ಅಷ್ಟೊತ್ತಿಗೆ ರಾವಣಂಗೆ ಬಾಯಿಗೆ ಬಂದುಬಿಟ್ಟಿರುತ್ತೆ, ಅಯ್ಯಯ್ಯೋ ಈಗ ಇವ್ರ ಟರ್ನ್ ಐತಲ್ಲಪ್ಪ ಅಂತ ಹೇಳಿ. ಅಷ್ಟೊತ್ತಿಗೆ ಆಂಜನೇಯ ಹೇಳ್ತಾರೆ, ರೆಡಿ ಆಗಪ್ಪ ಅಂತ ಹೇಳಿ. ಆಂಜನೇಯ ಹೊಡಿಬೇಕು ಅಂತ ಹೇಳ್ಬಿಟ್ಟು ಕೈ ಎತ್ತಿರ್ತಾರೆ. ಅಷ್ಟೊತ್ತಿಗೆ ದೇವಲೋಕದಲ್ಲಿ ಎಲ್ರಿಗೂ ಕೂಡ ಒಂಥರ ಅನ್ಸ್ಬಿಡುತ್ತೆ, ತಡಿಬೇಕಪ್ಪ ಇವ್ರನ್ನ, ಇವ್ರೇನಾರು ಹೊಡೆದ್ಗಿಟ್ಬಿಟ್ರೆ ರಾಮಾಯಣ ಅರ್ಧಂಬರ್ಧ ಆಗೋಗ್ಬಿಡುತ್ತೆ. ಸೊ ಶ್ರೀರಾಮರ ಪ್ಲ್ಯಾನೇ ಅರ್ಧಂಬರ್ಧ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ಬ್ರಹ್ಮದೇವರು, ಶಂಕರ್ ಭಗವಾನ್, ಮಹಾದೇವ ಇವರೆಲ್ಲರೂ ಕೂಡ ಪ್ರತ್ಯಕ್ಷ ಆಗಿ ಮೇಲ್ಗಡೆಯಿಂದ ರಿಕ್ವೆಸ್ಟ್ ಮಾಡ್ತಾರೆ ಆಂಜನೇಯಂಗೆ, ಹೊಡ್ಯಕ್ಕೆ ಹೋಗ್ಬೇಡಪ್ಪ ನೀನು ಅಂತ ಹೇಳಿ. ಅಷ್ಟೊತ್ತಿಗೆ ಆಂಜನೇಯ ಹೆಂಗೋ ಕೈ ಎತ್ತಿದ್ದೀನಿ, ಸ್ವಲ್ಪ ಟೇಸ್ಟ್ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದರೆ ಅಷ್ಟೊಂದು ಆ ರೇಂಜಲ್ಲಿ ಹೊಡೆಯಲ್ಲ ಅಂತ ಹೇಳ್ತಾರೆ. ತಾಗೋದೊಂದು ಕೊಡ್ತಾರೆ. ರಾವಣ ತಿರುಗಿ ಬಿದ್ದು ಒಂದು ಅರ್ಧ ಗಂಟೆ ಹೇಳಲ್ಲ ರಾವಣ. ಆಮೇಲೆ ಹಂಗೋ ಹಿಂಗೋ ಮಾಡಿ ಎಬ್ಬಿಸ್ತಾರೆ. ಎಬ್ಸಿದ ತಕ್ಷಣ ರಾವಣ ಹೇಳ್ತಾನೆ, ಏನು ಹೊಡೆದಪ್ಪ ನೀನು, ಅಲ್ಲಾಡೋಗ್ಬಿಟ್ಟೆ ನಾನು, ಎಷ್ಟು ಪವರ್ಫುಲ್ ಪಂಚು, ಸಖತ್ ಬಿಡು ಅಂತ ಹೇಳ್ಬಿಟ್ಟು ರಾವಣ ಹೇಳ್ತಾ ಇರ್ಬೇಕಾರೆ ಆಂಜನೇಯ ಹೇಳ್ತಾರೆ, ನಾನೆಲ್ಲಿ ಪವರ್ಫುಲ್ ಪಂಚ್ ಹೊಡೆದೆ, ಪವರ್ಫುಲ್ ಪಂಚ್ ಯಾವಾಗ ಆಗೋದು ಅಂತಂದರೆ ಈ ಮಾತು ಹೇಳೋಕ್ಕೆ ನೀನು ಉಳಿತಾನೆ ಇರಲಿಲ್ಲ ಅಂತ. ದಟ್ ಈಸ್ ಆಂಜನೇಯ. ಸೊ ಅದಕ್ಕೆ ನೀವೆಲ್ಲ ನೋಡ್ಬೋದು, ಎಲ್ಲ ಯಂಗ್ಸ್ಟರ್ಸು ಕೂಡ ಸಿಕ್ಕಾಬಟ್ಟೆ ಆಂಜನೇಯನ್ ಫ್ಯಾನ್ಸು. ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು ಈಗ ಎಷ್ಟೊಂದು ನೀವು ಸೋಷಿಯಲ್ ಮೀಡಿಯಲ್ಲೂ ಕೂಡ ನೋಡ್ಕೊಂಡಿರ್ಬೋದು. ರಾಮನ್ ಸ್ಟೋರಿ ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ, ಆಂಜನೇಯನಂತೂ ಹಾಕಿರ್ತಾರೆ. ಯಾಕೆ ಅಂತಂದರೆ ಆ ರಿಲೇಟಬಿಲಿಟಿ. ರಾಮ ಅಂತಂದರೆ ಫುಲ್ಲು ಐಡಲು, ಅವ್ರ ಥರ ಆಗ ಸೀನೇ ಇಲ್ಲ ಅಲ್ಲ. ಆಂಜನೇಯ ಅಂತಂದರೆ ಅಷ್ಟು ಭಕ್ತಿ ಹಂಗೆ. ಸೊ ಭಕ್ತಿ, ರಿಲೇಟಬಿಲಿಟಿ, ಅದಕ್ಕೆ ಭಕ್ತಿನ ಫಾಲೋ ಮಾಡ್ಕೊಳ್ಳೋಂಥದ್ದು. ಸೊ ಹೀಗೆ ಒಂದು ರಾಮನ ಕಥೆ ರಾಮಾಯಣದಲ್ಲಿ ಆಗಿರೋವಂಥದ್ದು. ಆಂಜನೇಯ ಹನುಮಾನ್ ಜಯಂತಿ ಇರೋವಂಥದ್ರಿಂದ ನಾವು ಆಶೀರ್ವಾದ ತೊಗೊಂಬರೋಣ ಅಂತ ಹೋಗ್ತಾಯಿದ್ವಿ. ಈ
ಗಾಡಿ ಹೆಂಗೆ ಅಂತಂದರೆ ಸಕ್ಕದಪ್ಪ ಇದು ಫುಲ್ಲು ನಿಮಗೆ ನಮ್ಮ ಜುಪಿಟರ್ ಅಷ್ಟು ವೆಯ್ಟು, ಅದಕ್ಕೆ 600cc ಇನ್ಲೈನ್ 4 ಏನು ಬೇಕು ಹೇಳಿ. ಹಾಂ, ಒಳ್ಳೆ ಮಜಾ ಇರುತ್ತೆ ಇದ್ರಲ್ಲಿ ಹೋಗೋಕ್ಕೆ. ನೋಡಿ ಒಳ್ಳೆ ಬಾಟ್ಲ್ ಅಡ್ಡಾಡ್ದಂಗೆ ಅಡ್ಡಾಡ್ತಿರೋದು ಗಾಡಿ ಇದು. ಓ ಬಾಯ್ಸ್, ಹೆಂಗಿದೆ ನೋಡಿ ರಶ್. ಹಂಗೆ ಇವತ್ತು ಹನುಮಾನ್ ಜಯಂತಿ ಅಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ರಶ್ ಇದೆ. ಅಲ್ಲಿ ಪಾರ್ಕಿಂಗು ಫುಲ್ ಆಗೋಗ್ಬಿಟ್ಟಿದೆ. ಈ ಕಡೆ ಎಲ್ಲರೂ ಒಂದು ಕಡೆ ಹಾಕ್ಬಿಡೋಣ ಅಂತ ಅವರು ಹೇಳಿದ್ರು. ಈ ಕಡೆ ಎಲ್ಲರೂ ಹಾಕಿ ಬಂದ್ಬಿಡಿ ಅಂತ. ಸಿಸ್ಟರ್, ಎಲ್ಲೋ ಬೇರೆಯವ್ರಿಗೂ ಗಾಡಿ ತೆಗಿಯೋಕ್ಕೆ ಪ್ರಾಬ್ಲಮ್ ಆಗಬಾರ್ದು, ಆ ಥರ ಜಾಗ ಹಾಕ್ಬಿಡೋಣ ಅಲ್ಲ ಒಂದು ಸರಿ. ನೋಡೋಣ ಇರಿ, ಇಲ್ಲಿ ಹಾಕ್ಬಿಡೋಣ. ಚಪ್ಪಲಿ ಬಿಟ್ಟಿದೆ, ಚಪ್ಪಲಿದ್ದೇ ಬಿಟ್ಟಿದ್ದಾರೆ ಯಾರು. ಅದು ಬೇಡಪ್ಪ, ಒಳ್ಳೇದಾಗಲಿ ಅವ್ರಿಗೂ. ಬೇರೆ ಏನು ಮಾಡೋಕ್ಕಾಗಲ್ಲ. ಈಗ ಹಂಗೆ ಬರಗಾಲಲ್ಲಿ ಓಡಿಸ್ಕೊಂಡು ಹೋಗ್ಬೇಕಲ್ಲ, ಒಂದಾಗಿರೋದು. ಅಯ್ಯೋ, ಆ್ಯಕ್ಚುಲಿ ಎಷ್ಟೊಂದು ಜನ ಏನು ಮಾಡ್ತಾರೆ ಅಂತಂದರೆ, ಯಾವಾಗ ಅವರಿಗೆ ಸಿಕ್ಕಾಪಟ್ಟೆ ಜಾಸ್ತಿ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ ನೋಡಿ, ಅವಾಗ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಚಪ್ಪಲಿ ಬಿಟ್ಟಿರ್ತಾರೆ. ಅದನ್ನು ಯಾರಾದರೂ ದೇಪ್ಕೊಂಡು ಹೋದ ಅಂತ ಅಂದ್ಕೊಳ್ಳಿ, ಎಲ್ಲ ಅವನಿಗೆ ಪಾಸ್ ಡೌನ್. ನೋಡಪ್ಪ, ಅವನಿಗೂ ಒಳ್ಳೇದು ಮಾಡಪ್ಪ ದೇವ್ರೆ. ಲಾಸ್ಟ್ ಟೈಮು ದೇವಸ್ಥಾನಕ್ಕೆ ಬಂದಿದ್ದು ನಾವು ಫಾರ್ನ್ ಕೇಳತ್ತಾ ಸುಮ್ಮನೆ ಹೊಡೆದೆ ನಾನು. ಲಾಸ್ಟ್ ಟೈಮ್ ನಾವು ಕೆಂಚಿಧಾಮ್ ರೈಡ್ಗೆ ಹೋಗ್ಬೇಕಾರೆ ಇಲ್ಲಿ ಬಂದಿದ್ದು. ಯಾಕೆ ಅಂತಂದರೆ ನೋಡ್ರಲ್ಲಿ ಹಾಕ್ಬಿಟ್ಟೆ. ಯಾರೇ ನೀನು ದರ್ಶನ ಒಂದಾಯಿತು. ಇವಾಗ ಮನೆಗೆ ಹೊರಡೋಣ. ಮನೆಗೆ ಹೋಗ್ಬಿಟ್ಟು ಬೇರೆ ಏನೇನು ಕಜ್ಜಾಗಳಿದ್ದಾವೆ ಅವನ್ನೆಲ್ಲ ಮಾಡ್ಕೊಳೋಣ. ವಿಡಿಯೋ ಇಷ್ಟ ಆಗಿದ್ದಿದ್ರೆ ಲೈಕ್ ಮಾಡ್ಕೊಂಡಿರಿ, ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವಿಡಿಯೋಲ್ಲಿ ಮತ್ತೆ ಸಿಗೋಣ. ಜೈ ಶ್ರೀರಾಮ್. Never not, never under yard, never ever, I'm forever on. Check my rep and on, check my repertoire, don't check me not. Let's just checks involved, I've been feeling like I'm next to God. Next to God, next to God.